ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ಇವಾಗ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಾರ್ನಿಂಗ್ 8:30 ಆಗಿದೆ. ಸೊ ಅಷ್ಟರಲ್ಲಿ ವಾರ ಎಲ್ಲ ಮುಗ್ದಿದೆ. ಸೊ ವಾರದ ದಿನ ಪೂಜೆ ಎಲ್ಲ ಮುಗಿದುಬಿಟ್ರೆ ಆಲ್ಮೋಸ್ಟ್ ಡೇಸ್ ಕಂಪ್ಲೀಟೆಡ್ ಅಂತ ಅನಿಸುತ್ತೆ. ನನಗೆ ಹ್ಯಾಪಿ ಪ್ಲೇಸ್ಗಳಲ್ಲಿ ಇದು ಒಂದು ಅಂತ ಗೊತ್ತು. ನನಗೆ ಶಿವರು ಬಂದು ಮುಂದೆ ನಿಂತ್ಕೊಂಡಾಗ ನಗು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ವ್ಲಾಗ್ದು ಕೂಡ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಅವ್ರು ಬಂದು ನಗಿಸ್ಬಿಡ್ತಾರೆ, ಇಲ್ಲ ಅವ್ರು ನೋಡಿದ ತಕ್ಷಣ ನಗು ಬಂದುಬಿಡುತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಾಗ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ತಿಂಡಿಗೆ ಅಮ್ಮನೇ ಮಾಡಿಟ್ಟು ಹೋಗಿದ್ದಾರೆ, ಅಂದರೆ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದ್ದಾರೆ. ಒಂದೊಂದ್ಸಲ ಅಮ್ಮ ಮಾಡ್ತಾರೆ, ಒಂದೊಂದ್ಸಲ ನಾನು ಮಾಡ್ತೀನಿ, ಆ ಥರ ಆಗುತ್ತೆ ಅಷ್ಟೇ. ಸೊ ಇವತ್ತು ನಾನು ಕೂಡ ಮಂಡ್ಯಕ್ಕೆ ಹೊರಡ್ತಾ ಇದ್ದೀನಿ. ರೀಸನ್ ಏನಪ್ಪ ಅಂದರೆ ನನಗೆ ಇವತ್ತು ಕೂಡ ಸ್ಯಾರಿ ಡ್ರೆಸ್ಸಿಂಗ್ ಬಂದಿದೆ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಸ್ಯಾರಿ ಡ್ರೆಸ್ಸಿಂಗ್ ಬಂದಿದೆ. ಅದಾದಮೇಲೆ ಯಾವುದೇ ರೀತಿ ಕಾಲ್ ಬಂದಿರಲಿಲ್ಲ. ಬಟ್ ಇವತ್ತು ನಿನ್ನೆ ಸಡನ್ಲಿ ಹೇಳಿದ್ರು ಈ ಥರ ಇದೆ, ನಾಳೆ ಬೇಗ ಬಂದರೆ ಬೇಗ ಮಾಡಿಕೊಟ್ಬಿಡ್ಬೋದು. ಒಂದು 11 o'clock ಅಷ್ಟರಲ್ಲೆಲ್ಲ ನಮಗೆ ಫುಲ್ಲು ರೆಡಿಯಾಗಿರಬೇಕು ಸ್ಯಾರಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಕ್ಸೆಪ್ಟ್ ಮಾಡಿಕೊಂಡೆ. ಸೊ ಶಿವು ಸಿಸ್ಟರ್ನ ಹೆಲ್ಪ್ ತಗೊಳ್ಳೋದು ಅಂತ ಅಂದ್ಕೊಂಡೆ. ಇವಾಗ ಶಿವು ಅವರು ಅಲ್ಲಿಗೆ ಅವ್ರ ಊರವರೆಗೂ ಬಿಡ್ಕೊಡೋಕ್ಕಾಗಲ್ಲ, ನಂಗೆ ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಅಕಾಡೆಮಿಗೆ ಹೋಗ್ಬಿಟ್ಟು ನಾನು ಇವಾಗ ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಕೊಡೋದ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಇನ್ನೊಂದು ಏನಪ್ಪ ಖುಷಿ ಅಂತಂದರೆ, ಶರು ಅಕ್ಕ ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಸ್ಯಾರಿ ಡ್ರಿಪ್ಪಿಂಗು ನನ್ನ ಆಲ್ಮೋಸ್ಟ್ ಗೊತ್ತು, ನಾನು ಕಲ್ತ್ಕೊಂಡಿದ್ದು ಅಂತ. ಅದನ್ನೇ ಒಂದು ಈ ಥರ ಪಾರ್ಟ್ ಟೈಮ್ ಆಗಿ ನನಗೆ ಪ್ರೊಫೆಷನಲ್ ವರ್ಕ್ ಮಾಡಿಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದರಲ್ಲಿ ನಾನು ಪರ್ಫೆಕ್ಟ್ ಆಗ್ತಾಯಿದ್ದೀನಿ ಅಂದರೆ ರೀಸನ್ ಅವರೇನೆ. ಈಗ ಸುಮ್ಮನೆ ಹಳ್ಳಿ ಸೈಡ್ ಯಾವುದೋ ಆರ್ಡರ್ ಬರೋಲ್ಲ ಸ್ಯಾರಿ ಡ್ರಿಪ್ಪಿಂಗು. ಅಮೌಂಟ್ ಕೊಟ್ಟು ಯಾರು ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಸ್ಕೊಂಡು ಹಾಕ್ಕೊಳ್ಳಲ್ಲ, ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈ ಥರ ಫೋಟೋಶೂಟು ಆ್ಯಂಡ್ ರಿಚ್ ಫ್ಯಾಮಿಲಿಗಳಿರ್ತಾರಲ್ಲ ಸ್ವಲ್ಪ, ಅವರಿದ್ದರೆ ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಕೊಂಡು ಪರ್ಫೆಕ್ಟಾಗಿ ಹಾಕ್ಕೊಳ್ತಾರೆ. ಆ್ಯಂಡ್ ಸಿಟಿಗಳಲ್ಲಿ ಕೆಲವರಿಗೆ ಸ್ಯಾರಿ ಹಾಕ್ಕೊಳ್ಳೋದು ಆ್ಯಂಡ್ ಸ್ಯಾರಿ ಉಟ್ಕೊಳ್ಳೋದು ಗೊತ್ತಿರಲ್ಲ. ಅವರು ಈ ಥರ ಸ್ಯಾರಿನ ಮಾಮೂಲಿ ಡ್ರಿಪ್ಪಿಂಗ್ ಮಾಡಿಸ್ಕೊಳ್ತಾರೆ ಅಷ್ಟೇ. ಆ್ಯಂಡ್ ನನಗೆ ನಿನ್ನೆ ಅಕ್ಕನೂ ಕೂಡ ಒಂದು ಸ್ಯಾರಿ ತಗೊಟ್ಟಿದ್ದಾರೆ, ಅಂದರೆ ಶರು ಅಕ್ಕನೂ ಕೂಡ ಒಂದು ಸ್ಯಾರಿ ತಗೊಟ್ಟಿದ್ದಾರೆ. ಸೊ ನಾನು ಪ್ರೆಗ್ನೆಂಟ್ ಅಂತ ಅವ್ರಿಗೆ ಗೊತ್ತಾಗಿದೆ ಅಲ್ಲ, ಅದಕ್ಕೆ ಸ್ಯಾರಿ ತಗೊಟ್ಟಿದ್ದಾರೆ. ಸೊ ನಮ್ಮ ಕಡೆ ಹೆಂಗಪ್ಪ ಅಂದರೆ ಒಂದು 6 month ಆಗೋವರೆಗೂ ಆ ಥರ ಏನು ತೊಗೊಳಲ್ಲ. 6 month ಆದಮೇಲೆ ಸ್ಯಾರಿ ಉಡ್ಸೋದು. ಬಟ್ ಅವರು ಈಗಲೇ ಮೈಸೂರು ಏನೋ ಹೋಗಿದ್ರಂತೆ, ನನಗೆ ಅಂತಲೇ ಸೆಲೆಕ್ಟ್ ಮಾಡಿಬಿಟ್ಟು ಸ್ಯಾರಿ ತಂದು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಶಿವು ಅವರ ಫ್ರೆಂಡ್ ಅವರು. ಆ್ಯಕ್ಚುಲಿ ನನಗೆ ಅವರು ಅಷ್ಟು ಕ್ಲೋಸ್ ಇಲ್ಲ. ಇವಾಗ ಒಂದು 8 months ನನಗಷ್ಟೇ ಅವ್ರು ಪರಿಚಯ ಆಗಿರೋದು. ಆ್ಯಂಡ್ ಆ್ಯಕ್ಚುಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಾಗಲೇ ನನಗೆ ಅವ್ರು ಪರಿಚಯ ಆಗಿದ್ದು. ನಾನು ವ್ಲಾಗನ್ನು ನೋಡಿಬಿಟ್ಟು ಆ್ಯಂಡ್ ಈ ಥರ ಆರ್ಡರ್ಸ್ ತೊಗೋತೀಯಾ ನೀನು, ಈ ಥರ ನೀನು ಮಾಡ್ಕೊಳ್ತೀಯಲ್ಲ, ಹಂಗೆ ಪ್ರೊಫೆಷನಲ್ಲಾಗೂ ಮಾಡು, ನಿನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತೆಲ್ಲ ಹೇಳಿಬಿಟ್ಟು ನನಗೆ ಈ ಥರ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರು 8 months ನಂಗೆ ಪರಿಚಯ ಇದ್ದಾರೆ ಅಂತ ಅನ್ಸೋದಿಲ್ಲ, ತುಂಬ ಕ್ಲೋಸು ಅನ್ನೋ ಥರ ನನ್ನ ಜೊತೆ ಮಾತಾಡ್ತಾರೆ. ಶಿವು ಅವರ ಕ್ಲಾಸ್ಮೇಟ್ ಅಂತೆ ಅವರು. ಶಿವು ಅವರ ಕ್ಲಾಸ್ಮೇಟ್ ಅಲ್ಲ, ಅವರು ಶಿವಗಿಂತ ಸೀನಿಯರು, ಒಂದು 2-3 ವರ್ಷ ಸೀನಿಯರು. ಆದರೆ ಅವ್ರ ತಮ್ಮ ಕ್ಲಾಸ್ಮೇಟ್ ಅಂತೆ. ಸೊ ಹಾಗಾಗಿ ನನಗೆ ಈ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಯಾರಿ ಕೊಟ್ಟಿದ್ದು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಇವಾಗ ಇತ್ತೀಚೆಗೆ ಪರಿಚಯ ಆದಮೇಲೆ ಈ ಥರ ತುಂಬ ಕ್ಲೋಸ್ ಆಗಿದ್ದಾರಲ್ಲ ಅಂದ್ಬಿಟ್ಟು. ಆಮೇಲೆ ಫೈನಾನ್ಸಲ್ಲಿ ಕೂಡ ನಂಗೆ ಅವರಿಂದ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಆರ್ಡರ್ಸ್ಗಳು ಸಿಗೋದು ತುಂಬಾ ಕಷ್ಟ. ಕೆಲವರು ಹೇಳ್ತಾ ಇರ್ತಾರೆ ಸ್ಯಾರಿ ಡ್ರಿಪ್ಪಿಂಗ್ ಪರ್ಫೆಕ್ಟಾಗಿ ಮಾಡೋದು ಕಲ್ತಿದ್ರು ಆರ್ಡರ್ಸ್ಗಳೇ ಬರೋಲ್ಲ ನಮಗೆ ಹೀಗೆ ಅಂತ. ನನಗೆ 15 days 20 days 1 week ಆ ಥರ ಕೊಟ್ಟರು ನನಗೆ ಜಾಸ್ತಿ ಆರ್ಡರ್ಸ್ಗಳನ್ನ ಕೊಡ್ತಾರೆ ಒಂದೇ ಸಲಿಗೆ. ಅಂದರೆ ಒಂದು 15 days ರೆಗ್ಯುಲರ್ ಮಾಡೋ ವರ್ಕನ್ನು ನಮಗೆ ಒಂದೇ ಡೇ ಕೊಟ್ಬಿಡ್ತಾರೆ. ಹಾಗಾಗಿ ನನಗೆ ವರ್ಕೌಟ್ ಆಗುತ್ತೆ. ತಿಂಗಳಲ್ಲಿ 1-2 ದಿನ ರಿಸ್ಕ್ ತಗೊಂಡ್ರು ಸಾಕು, ಇಲ್ಲ ವಾರದಲ್ಲಿ 1 ದಿನ ರಿಸ್ಕ್ ತಗೊಂಡ್ರು ಸಾಕು, ಪಾರ್ಟ್ ಟೈಮಾಗಿ ಅರ್ನ್ ಮಾಡ್ಕೋಬೋದು. ಹಂಗಾಗಿ ನಾನು ಯಾವುದನ್ನು ಸ್ಕಿಪ್ ಮಾಡಿದೆ. ಓಕೆ ಅಂದ್ಬಿಟ್ಟು ನಾನು ಇದನ್ನ ಒಪ್ಕೊಂಡೆ.
ಇವಾಗ ಚಂದನೂ ಇದ್ದಾಳೆ ಅಲ್ವಾ, ಅವಳು ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ಒಬ್ಳಿಗೇನು ರಿಸ್ಕ್ ಆಗಲ್ಲ, ಹಾಗಾಗಿ ಆಕ್ಸೆಪ್ಟ್ ಮಾಡಿಕೊಂಡು ಶಿವವ್ರ ಕೈಲಿ ಬಿಡಿಸ್ಕೋಬೇಕು. ಅಲ್ಲಿಗೇ ಶಿವರ್ ರೆಡಿ ಆಗ್ತಾಯಿದ್ದಾರೆ. ಸೊ ಮನೇಲಿ ವಾರ ಮಾಡಿಬಿಟ್ರೆ ನೆಮ್ಮದಿ ಅಂತ ಅನಿಸುತ್ತೆ. ಸೀರಿಯಸ್ಲಿ ನಮ್ಮ ಮನೇಲಿ ಸೂತ್ಕಾಯ್ದಿದ್ದಕ್ಕೂ ವಾರ ಇಲ್ಲಾಂದ್ರೂ ಒಂದು 20 ಡೇಸ್ ಮಾಡೇ ಇರಲಿಲ್ಲ. ಆವಾಗ ಡೇ ಕಂಪ್ಲೀಟೆಡ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಮನೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಅಷ್ಟಕ್ಕಷ್ಟೇ ಅನ್ನಿಸ್ತಾ ಇದ್ದಿದ್ದು. ಈಗ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಏನೋ ಒಂಥರ, ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಇವಾಗ ಈ ಕಡೆ ಇಟ್ಬಿಟ್ಟಿದ್ದೀವಿ ತುಳಸಿ ಕಟ್ಟೆ ಹಾಗೆ ಲಕ್ಷ್ಮಿ ಗಿಡ ಅಂತಾರಲ್ಲ, ಅದು ಅಲೋವೆರಾ ಎಲ್ಲ ಈ ಕಡೆ ಇಟ್ಬಿಟ್ಟು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಡೇ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಿರ್ತೀರ, ಸೊ ಪ್ರೆಗ್ನೆನ್ಸಿಲೂ ಇಷ್ಟೊಂದು ರಿಸ್ಕ್ ಬೇಕಾ ಅಂತ. ನನಗೆ ಹೇಳ್ತಾ ಇಲ್ವಾ, ಇದೊಂದು ರೀಸನ್ ಆಗಿ ಇಟ್ಕೊಂಡು ನನಗೆ ಸುಮ್ಮನೆ ಕೂರೋಕ್ಕಾಗ್ತಾಯಿಲ್ಲ. ನಿನ್ನೆ ಮೊನ್ನೆ ಹೇಳ್ಕೋಬೇಕಂದ್ರೆ 2 ಡೇಸು ನಾನು ಹಾಸ್ಪಿಟಲ್ ತಿರ್ಗೋದೇ ಆಯಿತು. ಮೊನ್ನೆ 8 ಸ್ಕ್ಯಾನ್ ಆದಮೇಲೆ ಇನ್ನೂ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರು. ಪಾಪು ತಲೆದೆಲ್ಲ ಹೆಲ್ದಿಯಾಗಿ 8 ಸ್ಕ್ಯಾನಲ್ಲಿ ಮಿಸ್ ಆಗಿತ್ತು ಅಂತ ಹೇಳು. ಹಂಗಾಗಿ ಆ ಸ್ಕ್ಯಾನು ಮಾಡಿಸಿದ್ರು ನಿನ್ನೆ ಬ್ಲಡ್ ಟೆಸ್ಟ್ಗಳು ಮಾಡಿಸಿದ್ರು. ANC ಪ್ರೊಫೈಲ್ ಮತ್ತೆ ರಿಪೀಟೆಡ್ ಮಾಡಿಸಿದ್ರು. ANC ಪ್ರೊಫೈಲ್ ನಾನು 2 ಮಂತ್ಸಲ್ಲೇ ಮಾಡಿಸಿದ್ದೆ, 2 ಮಂತ್ಸ್ ಆಗಿದ್ದಾಗಲೇ ಮಾಡಿಸಿದ್ದೆ. ಬಟ್ ಇವಾಗ ಮತ್ತೆ 4 ಮಂತ್ಸ್ಗೂ ಒಂದ್ಸಲ ANC ಪ್ರೊಫೈಲ್ ಮಾಡಿಸಿದ್ರು. ANC ಪ್ರೊಫೈಲು, ಡಬಲ್ ಮಾರ್ಕರು ಇದೆಲ್ಲ ಮಾಡಿಸಿದ್ರು. ಆ್ಯಂಡ್ ಡಬಲ್ ಮಾರ್ಕರ್ಗೆ 3000 ಸಮಥಿಂಗು ಪ್ರೈಸ್ ಬಂದು. ANC ಪ್ರೊಫೈಲ್ಗೆ 2.5 ಆ್ಯಂಡ್ ಅದು ಕೂಡ 3000. ಏನಾದರೂ TFT ಏನಾರು ಆ್ಯಡ್ ಮಾಡ್ತು ಅಂತಂದರೆ ಅದು ಕೂಡ 3000. ಒಟ್ಟು 6000. ಸ್ಕ್ಯಾನಿಂಗ್ಗೆ 2000, ಒಟ್ಟು 8000. ಮೆಡಿಷನ್ನು, ಪೌಡರು ಮತ್ತು ಟ್ಯಾಬ್ಲೆಟ್ಸಿಂದ ಒಂದು ಅರೌಂಡು 1 ಮಂತ್ಗಾಗೋಷ್ಟು ಬರೀತಾರೆ ಅಲ್ವಾ. ಪ್ರೈಸೇನು ನಾನು ಮೊದಲು ತೋರಿಸ್ತಿದ್ದಕ್ಕಿಂತ ಇವ್ರ ಹತ್ರ ಪ್ರೈಸ್ ಪರವಾಗಿಲ್ಲ. 2000 ಸಮಥಿಂಗ್ ಅದು ಕೂಡ ಆಗಿದ್ದು ಬಿಲ್ಲು. ಟೋಟಲ್ 10,000. ಬಟ್ ನಾನು ಸ್ಟಾಫ್ ಆಗಿದ್ದಕ್ಕೆ 10,000ಅಲ್ಲಿ ನನಗಿಲ್ಲ ಅಂದರು ಹಾಫ್ ಅಷ್ಟೇ ಆಗಿದ್ದು. 10,000ಅಲ್ಲಿ ಹಾಫ್ ಅಷ್ಟೇ ನನಗೆ ಕಟ್ಟಿದ್ದು. ಮೆಡಿಷನಿಂದ ಆಗಿರ್ಬೋದು, ಆ್ಯಂಡ್ ಬ್ಲಡ್ ಟೆಸ್ಟಿಂದ ಆಗಿರ್ಬೋದು, ಸ್ಕ್ಯಾನಿಂದ ಆಗಿರ್ಬೋದು. ಸರ್ ನನಗೆ ಡಿಸ್ಕೌಂಟಲ್ಲಿ ಮಾಡಿಸ್ಕೊಟ್ರು. ತುಂಬ ಅಂದ್ರೆ ತುಂಬ ಖುಷಿ ಆಯಿತು. ಸ್ವಲ್ಪ ದಿನ ವರ್ಕ್ ನಾನು ಮಾಡಿದ್ದಕ್ಕೂ, ಅವರೆಲ್ಲ ನನಗೆ ಪರಿಚಯ ಆಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅರೌಂಡ್ ಒಂದು 5,000ಅಲ್ಲೆಲ್ಲ ಮುಗೀತು. ನಾನು 4 ಮಂತ್ಸಲ್ಲಿ ನನಗೆ ಯಾವುದೇ ರೀತಿ ಟೆಸ್ಟ್ ಇರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಮಂತ್ಲಿ ಚೆಕಪ್ಗೆ ಅಂತ ಹೋಗಿದ್ದಷ್ಟೇ. ಸಡನ್ಲಿ ಈ ಥರ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಎಲ್ಲ ಬರೀತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಅಮೌಂಟ್ ಇದ್ದಿದ್ದಕ್ಕೇನೋ ಓಕೆ, ಇಲ್ಲ ಅಂತಂದಿದ್ರೆ ಪ್ರಾಬ್ಲಮ್ ಆಗ್ತಾಯಿತ್ತು. ಹಂಗಾಗಿ ಶಿವವ್ರ ಮೇಲೇ ಫೈನಾನ್ಸಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಹಿಂಗೆ ಮಧ್ಯದಲ್ಲಿ ಆರ್ಡರ್ ಬಂದರೆ ನಾನು ಅವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ ಅಂದ್ಬಿಟ್ಟು ಆರ್ಡರ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀನಿ. ಪಾಪ ಅವರು ಕೊಡೋಲ್ಲ ಅಂತಲ್ಲ, ನಾನು ಎಷ್ಟು ಕೇಳಿದ್ರು ಕೊಡ್ತಾರೆ. ಆ್ಯಂಡ್ ಅವ್ರಿಗೆ ನನಗಿಂತ ಹೆಚ್ಚಾಗಿ ಅವ್ರಿಗೆ ಕೇರ್ ಇರೋದು. ಯಾವುದೂ ನೆಗ್ಲೆಕ್ಟ್ ಮಾಡಬೇಡ, ಡಾಕ್ಟರ್ಸ್ ಯಾವುದ್ಯಾವುದು ಸ್ಕ್ಯಾನಿಂಗು ಟೆಸ್ಟ್ಗಳು ಹೇಳ್ತಾರೆ ಅದನ್ನು ಬಿಡದೆ ಮಾಡಿಸು. ಆ್ಯಂಡ್ ಯಾವುದೂ ಕಾಸ್ಟ್ಲಿ ಅಂದ್ಬಿಟ್ಟು ಬಿಡಬೇಡ ಅಂತೆಲ್ಲ ಅವ್ರು ನನಗಿಂತ ಜಾಸ್ತಿ ಅವ್ರಿಗೆ ಕೇರು, ಅವರೇ ಹೇಳ್ತಿರ್ತಾರೆ. ಹಾಗಾಗಿ ಇದನ್ನು ಯಾಕೆ ಮಿಸ್ ಮಾಡ್ಕೊಳ್ಳೋದು, ಮುಂದೆನೂ ಒಂದು ಗಿಲ್ಫಿಲ್ ಕಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲನೂ ಸ್ಕಿಪ್ ಮಾಡಿಸ್ದೆ. ಟೈಮ್ ಆಯಿತು, ಇವಾಗ ತಿಂಡಿ ತಿನ್ನೋಕ್ಕೆ ಹೋಗಬೇಕು. ಸೊ ಈ ಥರ ಅದಕ್ಕೆ ಈ ಥರ ಆರ್ಡರ್ಸ್ಗಳು ಬಂದಾಗ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ. ರಿಪೋರ್ಟ್ ಬಂದು ಡಬಲ್ ಮಾರ್ಕರ್ದು 5 ಡೇಸು. ಅದೊಂದು ಇನ್ನೂ ಬಂದಿಲ್ಲ ಬ್ಲಡ್ ರಿಪೋರ್ಟು. ಇನ್ನೆಲ್ಲ ಬ್ಲಡ್ ರಿಪೋರ್ಟು, ಸ್ಕ್ಯಾನಿಂಗ್ ಎಲ್ಲ ಬಂದಿದೆ. ಸ್ಕ್ಯಾನಿಂಗಲ್ಲೆಲ್ಲ ಪ್ರತಿಯೊಂದು ನಾರ್ಮಲ್ ಇದೆ. ಪಾಪು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಲಡ್ ಒಂದು ತುಂಬ ಕಮ್ಮಿ ಇದೆ. ಶಿವು ಅವರು ಫುಲ್ಲ ಟೆನ್ಷನಲ್ಲಿ ಎಷ್ಟು ಕೋಪ ಮಾಡ್ಕೊಂಡಿದ್ರು ಅಂದರೆ, ನಾನು ಅವ್ರನ್ನ ಕಾಂಪ್ರೂವ್ ಮಾಡೋಕ್ಕೆ ತುಂಬ ಟೈಮ್ ಆಯಿತು, ತುಂಬ ಟೈಮ್ ತೊಗೊಂಡೆ ಅಂತಲೇ ಹೇಳ್ಬೋದು. ಅಷ್ಟು ಕೋಪ ಮಾಡ್ಕೊಬಿಟ್ಟಿದ್ರು. ಬ್ಲಡ್ ಕಮ್ಮಿ ಆಗಿರೋದಕ್ಕೂ ನಾನು ಏನು ಮಾಡೋಕ್ಕಾಗತ್ತೆ. ಸೊ ಬ್ಲಡ್ ಒಂದು ಕಮ್ಮಿ ಆಗಿಬಿಟ್ಟಿದೆ. ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ 11 ಇದ್ದಿದ್ದು ಇವಾಗ 8 ಪಾಯಿಂಟಿಗೆ ಬಂದಿದೆ ಅಂತಂದರೆ ನನಗೆ ನಂಬೋಕ್ಕಾಗಲಿಲ್ಲ. ನನಗೂ ಒಂಚೂರು ಸಿಕ್ಕಾಪಟ್ಟೆ ಬೇಜಾರಾಯಿತು. ಇದನ್ನಪ್ಪ 8 ಪಾಯಿಂಟ್ಸ್ಗೆ ಬರ್ಸ್ಕೊಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ಯಾಕಂದರೆ ನನಗೆ ಆ ಥರ ಪರಿಸ್ಥಿತಿ ಇತ್ತು. ಈಗ ಊಟ ಏನೋ ಸೇರ್ತಾ ಇರಲಿಲ್ವಲ್ಲ, ಹಾಗಾಗಿ ತುಂಬಾ ವೀಕ್ ಆಗಿಬಿಟ್ಟಿದೆ. 8 ಪಾಯಿಂಟ್ಸ್ಗೆ ಬಂದಿತ್ತು. ಇನ್ಮೇಲೆ ವಾಮಿಟಿಂಗ್ ಎಲ್ಲ ಕಂಟ್ರೋಲ್ ಆಗಿದೆ ಅಲ್ವಾ, ಇನ್ಮೇಲೆ ಚೆನ್ನಾಗಿ ಸ್ವಲ್ಪ ತಿನ್ನಬೇಕು. ಶಿವಗೋಸ್ಕರನಾದರೂ ತಿನ್ನಬೇಕು, ನನ್ನ ಪಾಪಗೋಸ್ಕರನಾದರೂ ಚೆನ್ನಾಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 8 ಪಾಯಿಂಟ್ಸ್ ಇರೋದು ಅಟ್ಲೀಸ್ಟ್ 9 ಮಂತ್ಸ್ ಅಷ್ಟರಲ್ಲಿ ಒಂದು
11 ಲಾಸ್ಟ್ ಟೈಮ್ ಇತ್ತಲ್ಲ ಅಷ್ಟಾರು ಬ್ಲಡ್ ಮಾಡ್ಕೋಬೇಕು ನಾನಿಲ್ಲಾಂದರೆ ಒಂದು 1 ಪಾಯಿಂಟ್ ಕಮ್ಮಿ ಆಯಿತು ಅಂತಂದರೆ ಬ್ಲಡ್ ಕೊಡಿಸ್ಕೋಬೇಕು ಅಂತ ಹೇಳಿದ್ದಾರೆ ಡಾಕ್ಟರು. ಅದೊಂದು ಬೇಜಾರು, ಅದೊಂದಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಪ್ರತಿಯೊಂದು ನಾರ್ಮಲ್ ಇದೆ. ಹಿಮೋಗ್ಲೋಬಿನ್ ಒಂದು ಇಂಕ್ರೀಸ್ ಮಾಡಿಕೊಂಡ್ರೆ ಇಟ್ಸ್ ನಾರ್ಮಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಯಾವ್ದಾರು ಒಂದು ಇವಾಗ ತಿಂಡಿ ತಿನ್ಕೊಂಡು ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಅಕಾಡೆಮಿಗೆ ಬಿಡ್ತಾರೆ ಶಿವ ಅವರು. ಆ್ಯಂಡ್ ಶಿವ ಅವರು ಡ್ಯೂಟಿಗೆ ಹೋಗ್ತಾರೆ. ಏನಾದರೂ ನನಗೇನಾದರೂ ಸಂಜೆ ಏನಾದರೂ ಸಿಂಪಲ್ ಮೇಕಪ್ ಇತ್ತು ಅಂತಂದರೆ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನಂಗೆ ಸಿಂಪಲ್ ಮೇಕಪ್ನು ಕೂಡ ಅವರು ನನಗೆ ಹಲೋ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ಬ್ರೈಡಲ್ ಜೊತೆಗೆ ಕೆಲವ್ರು ಇರ್ತಾರಲ್ಲ, ಸಿಸ್ಟರ್ ಆಗಿರ್ಬೋದು, ಯಾರು ಇರ್ತಾರಲ್ಲ ಅಂಥವ್ರನ್ನ ನನಗೆ ಬಿಟ್ಕೊಡ್ತಾರೆ ಮೇಕಪ್ಗೆ. ಶುರುವಕ್ಕೆ ಇಷ್ಟೊಂದು ಹೆಲ್ಪ್ ಮಾಡ್ತಿರೋದು ಸೀರಿಯಸ್ಲಿ ನನಗೆ ತುಂಬಾ ಖುಷಿಯಾಗುತ್ತೆ. ಬ್ರೈಡಲ್ ಜೊತೆ ಅವ್ರ ಸಿಸ್ಟರು ಇಲ್ಲಾಂದ್ರೆ ಅವ್ರು ಯಾರಾದರೂ ಆರ್ಡರ್ ಮಾಡ್ಕೊಂಡಿರ್ತಾರಲ್ಲ ಅದು ಮಾಡಿರ್ತಾರೆ. ನಂದು ಪರ್ಸ್ನಲಿ ಮೇಕಪ್ ಕಿಟ್ ಯಾವುದೂ ಇಲ್ಲ ಇವಾಗ ಸದ್ಯಕ್ಕೆ, ಅವಾಗರಲ್ಲೇ ಮಾಡಿಕೊಡೋದು. ಆ್ಯಂಡ್ ನನಗೆ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನೋಡೋಣ, ಬರಬೇಕಾದ್ರೆ ಶಿವ ಅವ್ರ ಜೊತೆನೇ ಬರಬೇಕಾಗುತ್ತಾ ಇಲ್ಲ ನಾನು ಬೇಗ ಬರಬೇಕಾಗುತ್ತಾ ಅಂದ್ಬಿಟ್ಟು ಕೆಲವೊಂದು ಸಲ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ನಾವು ಫೈನಾನ್ಷಿಯಲಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ರಿಸ್ಕ್ ಅಂತ ಏನಿಲ್ಲ. ನನಗೆ ಸ್ವಲ್ಪ ಬ್ಯುಸಿಯಾಗಿದ್ರೇ ನನಗೆ ಖುಷಿ ಆಗೋದು. ಫ್ರೀಯಾಗಿತ್ತು ಅಂತಂದರೆ ನಂಗೆ ನಿಜಲ್ಲೂ ಮೂಡೌಟಾಗೇ ಇರ್ತೀನಿ, ಹಾಗಾಗಿ ಅಷ್ಟೇ. ಸೊ ನಾನು ಅಕಾಡೆಮಿಗೆ ಹೋಗ್ಬಿಟ್ಟು ಸ್ಯಾರಿ ಡ್ರಿಪ್ಪಿಂಗ್ಗಳು ಮಾಡಿಕೊಟ್ಬಿಟ್ಟು ಆ್ಯಂಡ್ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ನನ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸ್ಕಿಪ್ ಮಾಡಿದೆ ಹೆಂಡರ್ಗೂ ನೋಡಿ. ಸೊ ನನ್ನ ಡೇ ಇವತ್ತು ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಬೋದು. ಸೊ ನಮ್ಮ ಗೌರಿ ಅಲ್ಲೇ ಮಲಗಿದ್ದಾಳೆ. ಗೌರಿ ಅವ್ರ ಅಮ್ಮನ ಕೊಟ್ಬಿಟ್ಟಿದ್ದಾರೆ. ಇವಾಗ ಗೌರಿ ಅಷ್ಟೇ ಇರೋದು. ಗೌರಿ ಇನ್ನೂ ಚಿಕ್ಕವಳು, ಅವಳೇನು ಹಾಲು ಕೊಡೋಲ್ಲ. ಚಿಕ್ಕದಿಂದ ಇಲ್ಲೇ ಮರಿ ಹಾಕಿದ್ದು. ಸೊ ಹಾಗಾಗಿ ಅವಳನ್ನ ಚಿಕ್ಕದಿಂದನೇ ಸಾಕೊಂಡಿದ್ದೀವಿ. ನಾನು ಬರೋಕ್ಕೂ ಮೊದಲೇ ಮರಿ ಹಾಕಿದ್ದು. ಅವಳು ಇವಾಗ ಅರೌಂಡು ಒಂದು ಎರಡು ವರ್ಷ ಆಗಿರ್ಬೋದು ಅಷ್ಟೇ. ನಾನು ಬರೋದು 1 ವರ್ಷ, ನನಗೆ ನಾನು ಬಂದಾಕಳಕ್ಕೆ 1 ವರ್ಷ ಆಗಿತ್ತು ಅಷ್ಟೇ. ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಶಿವ ಅವರು ಆಲ್ರೆಡಿ ಗರಮ್ ಆಗಿಬಿಟ್ಟಿದ್ದಾರೆ, ಯಾಕಂದರೆ ಡ್ಯೂಟಿಗೆ ಲೇಟ್ ಆಗ್ತಾಯಿದೆ. ಫ್ರೆಂಡ್ಸ್, ನಾನು ಅಕಾಡೆಮಿಗೆ ಹೋಗಿ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಮಾರ್ನಿಂಗ್ ಬರಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗಾಗಿ ನನ್ನ ಹಣೆ ಫುಲ್ಲು ಕುಂಕುಮ ಮತ್ತು ಗಂಧನೇ ಇದೆ. ಸೊ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ. ಮಧ್ಯಾಹ್ನ ಒಂದು 2:30-3 ಗಂಟೆ. ಇವಾಗ ನನಗೆ ಫ್ರೀ ಆಗಿದ್ದೆ. ಇವಾಗ ಹೇಳ್ಕೊಬೇಕು ಅಂತಂದರೆ ಮನೆಗೆ ಹಂಗೆ ಊಟ ಮಾಡಿಕೊಂಡು ಅಕ್ಕನ ಪಾರ್ಲರ್ ಹತ್ರ ಹೋಗಬೇಕು. ಅಕ್ಕ ಏನೋ ವಿಶಾಲ್ ಮಾಡ್ಕೋಗೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಶಾಲ್ ಮಾಡ್ಕೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನನಗೇನು ಯಾವುದು ಆರ್ಡರ್ ಇಲ್ಲ ಅಂತಂದರೆ ನಾನು ಮಂಡ್ಯಕ್ಕೆ ಅಷ್ಟೇನು ಬರಲ್ವಲ್ಲ, ನನಗೇನಾದ್ರು ಪರ್ಚೇಸಿಂಗ್ ಇದ್ದರೆ ಅಂದ್ಬಿಟ್ಟು ವಿಶಾಲ್ ಮಾಡ್ಕೆ ಹೋಗ್ತಾ ಇದ್ದೀವಿ. ಪರ್ಟಿಕ್ಯುಲರಾಗಿ ಇಂಥದ್ದೇ ತೊಗೋಬೇಕಂತ ಏನಿಲ್ಲ, ಶಾಪಿಂಗ್ ಅಷ್ಟಾಗಿ ಏನೂ ಮಾಡೋಕ್ಕಿಲ್ಲ. ಆರೋ ಅಕ್ಕ ಹೋಗ್ತಾ ಇದ್ರಲ್ಲ ಜೊತೆಲ್ಲ ಹೋಗ್ತಾ ಇದ್ದೀನಿ. ನಾನು ಏನಾದ್ರು ತೊಗೋಬೇಕು ಅನಿಸಿದ್ರೆ ತಗೊಳ್ತೀನಿ. ಸೊ ಇವತ್ತಿನ ಡೇ ಆಲ್ರೆಡಿ 3:00 ಕಂಪ್ಲೀಟ್. ಬೆಳಗ್ಗೆ ಸ್ಟಾಪ್ ಮಾಡಿದ್ದಕ್ಕೆ ವಿಡಿಯೋನ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ವಿಶಾಲ್ ಮಾಡ್ಕೊಬಿಟ್ಟು ಅಲ್ಲಿಂದ ಪಾರ್ಲರಿಗೆ ಹೋಗೋಣ. ಫ್ರೆಂಡ್ಸ್, ವಿಶಾಲ್ ಮಾಡ್ಕೋಗಿದ್ದು ಬಂದ್ವಿ. ಸೊ ನಾನು ಟ್ಯಾಬ್ಲೆಟ್ ತಿಂತಿದ್ದೆ. ವಿಶಾಲ್ ಮಟ್ಟಲ್ಲಿ ಏನೇನು ಪರ್ಚೇಸಿಂಗ್ ಮಾಡಿದ್ವಿ ಅಂದರೆ ಅಕ್ಕ ನೋಡ್ತಾ ಇದ್ದಾರಲ್ಲ, ಹ್ಯಾಂಡ್ ವಾಶು ಆ್ಯಂಡ್ ಪಾರ್ಲರ್ಗೆ ಬೇಕಾಗಿರೋದು ಅಷ್ಟೇ ಅಕ್ಕ ಪರ್ಚೇಸ್ ಮಾಡಿದ್ದು. ಹ್ಯಾಂಡ್ ವಾಶು ಆ್ಯಂಡು ಟಿಶ್ಯೂ, ಆಮೇಲೆ ಸ್ಪ್ರೇ ಬಾಟಲು, ಈ ಥರ ಪಾರ್ಲರ್ಗೆ ಬೇಕಾಗಿರೋ ಕೆಲವು ಥಿಂಗ್ಸ್ಗಳು. ಹಾಗೆ ಈ ಥರದೊಂದು ಕಾಫಿ ಕುಡಿಯೋ ಕಪ್ ತಗೊಂಡ್ರು. ಅಕ್ಕಂಗೆ ಆಲ್ಮೋಸ್ಟ್ ಈ ಥರ ಎಲ್ಲ ಇಷ್ಟ ಆಗುತ್ತೆ ಕಪ್ಗಳು. ನನಗೆ ಈ ಥರ ಇಷ್ಟ ಆಗೋಲ್ಲ, ಒಡೆದೋಗ್ಬಿಟ್ರೆ ಏನೋ ಬೇಜಾರಿಗೇನೆ ಇಷ್ಟ ಆಗೋಲ್ಲ. ಅಂದರೆ ಇದು 40 ರೂಪೀಸ್ಗೂ 19 ರೂಪೀಸ್ಗೆ ಆಫರ್ ರೈಟ್ ಅಂದ್ಬಿಟ್ಟು ಹಾಕಿದ್ದಾರೆ. ಸೊ ಒಂದಕ್ಕೆ 19 ರೂಪೀಸು. ಆಲ್ಮೋಸ್ಟ್ ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗೀತು. ಈಗ ಇಲ್ಲೇ ಏನೇನು ಕೆಲಸ ಐತೆ ಅದು ಮುಗಿಸ್ಕೊಂಡು ಶಿವೋರ್ ಬಂದಮೇಲೆ ಹೊರಡಬೇಕು. ಇವತ್ತು ಸ್ಯಾರಿ ಡ್ರಿಪ್ಪಿಂಗ್ ಮಾಡಿರೋದಕ್ಕೆ ಕಣ್ಣು ನೋಡ್ತಾ ಇರ್ಬೋದು, ಎಲ್ಲ ರೆಡ್ ಆಗಿಬಿಟ್ಟಿದೆ. ಇನ್ನೊಂದು ಏನಪ್ಪ ಅಂದರೆ ಇವತ್ತು ಎಲ್ಲೂ ಸುಡಿಸ್ಕೊಂಡಿಲ್ಲ ಕೈನ. ಲಾಸ್ಟ್ ಟೈಮು ಒಪ್ಪಳೆ ಬರ್ಸ್ಕೊಬಿಟ್ಟಿದೆ, ಇವತ್ತೆಲ್ಲೂ ಸುಡಿಸ್ಕೊಳ್ಳಿಲ್ಲ. ಅದೇ ಖುಷಿಯಾದ ವಿಚಾರ. ಅಷ್ಟು ಸ್ಯಾರಿಗಳು ಕೊಟ್ಟಿದ್ರು ಟೈಮ್ ವೇಸ್ಟ್ ಆಗಲಿಲ್ಲ, ಬೇಗ ಮಾಡಿ ಬಂದೆ. ಪಾಪ ಕೂರಕ್ಕಂತೂ ಆಗೋದೇ ಇಲ್ಲ ಒಳಗಡೆ. ಆಲ್ರೆಡಿ 4 o'clock ಆಗ್ತಾಯಿದೆ, ಆದ್ರೂ ಬಿಸಿಲಂತೂ ಹೆವಿ ಹೋಗ್ತಾ ಇರ್ಬೋದು, ಅಷ್ಟು ಬಿಸಿಲಿದೆ ಅಂತ.
ಸೊ ನನ್ನ ಫ್ರೆಂಡ್ಸು ಕೂಡ ಇನ್ನೂ ಹೊರಗಡೆ ಬಂದಿಲ್ಲ. ಗೊತ್ತಿರುತ್ತೆ ನನ್ನ ಫ್ರೆಂಡ್ಸ್ ಯಾರು ಅಂದರೆ, ಪಾರ್ಲರ್ ಹತ್ರ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ಗೊತ್ತಾಯ್ತಾ, ನಮ್ಮ ನಾಯಿ ಮರಿಗಳಿಂದ ಬಂದಿಲ್ಲ. ಸಂಜೆ ಆಗ್ತಿದ್ದಂಗೆ ಬರ್ತಾರೆ, ಅಂದರೆ ಇಲ್ಲಿ ಮೇಲ್ಗಡೆ ಬಿಲ್ಡಿಂಗ್ ಅವ್ರು ಬಿಡ್ತಾರೆ, ನಾವು ಒಳಗಡೆ ಪಾರ್ಲರ್ ಒಳಗಡೆ ಬಂದ್ಬಿಡ್ತೇವೆ. ಸೊ ಇವಾಗ ಕೆಲವೊಂದು ವಿಡಿಯೋ ಎಡಿಟಿಂಗ್ ಇದೆ, ವಿಡಿಯೋ ಎಡಿಟಿಂಗ್ ಮಾಡಬೇಕು. ಇಲ್ಲ ಅಂದ್ರೂ 3-4 ವಿಡಿಯೋ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿಲ್ಲ. ಇವತ್ತು 3-4 ವಿಡಿಯೋನು ಶಿವರ್ ಬರೋಷ್ಟರಲ್ಲಿ ಎಡಿಟಿಂಗ್ ಮಾಡಬೇಕು. ದಿನಾಲು ಒಂದೊಂದು ಅಪ್ಲೋಡ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಎಲ್ಲಾಗನ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಫಸ್ಟ್ ಟೈಮ್ ನಮ್ಮ ತಾತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ನಾವು ಸ್ವಂತ ಹುಟ್ಟಿ ಬೆಳೆದಿದ್ದೆಲ್ಲ, ಅಕ್ಕವರು ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಸಿಟಿನೇನೆ, ಗಾಂಧಿನಗರ. ಬಟ್ಟು ನಮ್ಮಮ್ಮ ಅಂದರೆ ನಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ, ಅಂದರೆ ನಾನು ಹೊಟ್ಟೆಯಲ್ಲಿದ್ದಾಗ ಇಲ್ಲಿ ಸ್ವಂತ ಮನೇನ ಮಾರಿಬಿಟ್ರಂತೆ ನಮ್ಮ ಅಜ್ಜಿಯವರು. ಸೊ ಇವಾಗ ಅವರ ತಮ್ಮಂದಿರು, ಅವರ ಅಣ್ಣಂದಿರೆಲ್ಲ ಇಲ್ಲೇ ಇರೋದು, ಮಂಡ್ಯದ ಗಾಂಧಿನಗರದಲ್ಲೇ ಇರೋದು. ಬಟ್ ನಾವು ಮಾತ್ರ ಯಾವುದು ಮನೆ ಹಳ್ಳಿಗೆ ಹೋಗಿ ಸೇರಿಕೊಂಡಿದ್ದು. ಬಟ್ ಇಷ್ಟು ವರ್ಷದಲ್ಲಿ 21 ವರ್ಷ ಆದಮೇಲೆ, 22 ವರ್ಷ ಆದಮೇಲೆ ನಮ್ಮದು ಮನೆ ಮಾಮೂಲಿ ಹಿಂದೆ ಇತ್ತಲ್ಲ ಮನೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅನಿತಕ್ಕ ಹುಟ್ಟಿ ಸ್ವಲ್ಪ ವರ್ಷಗಳ ಕಾಲ ಬೆಳೆದಿದ್ದೆಲ್ಲ ಇಲ್ಲೇನೆ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದಿರು ಇರೋದೆಲ್ಲ ಇಲ್ಲೇನೆ. ಅನಿತಕ್ಕ ಓದಿದ ಸ್ಕೂಲು ಕೂಡ ಅದೇನೆ. ಇದು ರಾಮ ಮಂದಿರ. ಸೊ ಇಲ್ಲಿ ತುಂಬ ಫೀಲಿಂಗ್ಸ್ಗಳು ಅಕ್ಕೋರ್ಗೆ, ನನಗೆ ಯಾವ ಫೀಲಿಂಗ್ಸ್ ಇಲ್ಲ. ಫಸ್ಟ್ ಟೈಮು 21 ವರ್ಷದಲ್ಲಿ ನಾನು ಗಾಂಧಿನಗರದಲ್ಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದಿರ ಮನೆ ನೋಡ್ತಿರೋದು ಫಸ್ಟ್ ಟೈಮು. ಇದು ಶಾಕ್ ಅಂತಲೂ ಅನಿಸ್ಬೋದು. ಬಟ್ ಫಸ್ಟ್ ಟೈಮ್.